The next one they given what here? Model question paper 3, question number 26, last one. They given based on investing activity. Investing activity is only related to fixed assets, means purchase of fixed assets, sale of fixed assets. Here find the cash flow from investing activity. They given calculate cash flow from investing activity right here. Cash flow from investing activity. Balaji Company Limited has given as the following information. Machinery as a 1424, means machinery opening balance as 1,50,000. Machinery as on 31st 325. Ending balance ಎಷ್ಟು beginning ಅಲ್ಲಿ 1,50,000 ಇತ್ತು, ಎಂಡಿಂಗ್ ಅಲ್ಲಿ 2,00,000 ಐತೆ. ಸೊ accumulated depreciation. Do you know accumulated depreciation means what? It's a total depreciation charges on assets till the date of depreciation. ಸೊ ಇವಾಗ ಏನು ಮಾಡ್ಬೇಕಾದ್ರೆ ಟೋಟಲ್ ಡೆಪ್ರಿಸಿಯೇಷನ್ ಅಕ್ರೂಡ್ ಮಾಡ್ಕೊಂಡು ಬಂದಿರ್ತಾರೆ, ದಟ್ ಈಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್. ಫಾರ್ ಎಕ್ಸಾಂಪಲ್ ನಾವು 3 years ಬ್ಯಾಕ್ ಪರ್ಚೇಸ್ ಮಾಡಿದಾಗ ಎವ್ರಿ ಇಯರ್ ಡೆಪ್ರಿಸಿಯೇಷನ್ ಬರೆದಿರ್ತೀವಿ ಬ್ಯಾಲೆನ್ಸ್ ಶೀಟಲ್ಲಿ. ಏನು ಮಾಡ್ತೀರಿ, ಎವ್ರಿ ಇಯರ್ 10% ಅಂದ್ರೆ 10,000. ಫಸ್ಟ್ ಇಯರ್ 10,000 ಡೆಪ್ರಿಸಿಯೇಷನ್ ಲೆಸ್ ಮಾಡಿರ್ತೀವಿ, ಸೆಕೆಂಡ್ ಇಯರ್ ಡೆಪ್ರಿಸಿಯೇಷನ್ ಲೆಸ್ ಮಾಡಿರ್ತೀವಿ, ಥರ್ಡ್ ಇಯರ್ ಕೂಡ ಡೆಪ್ರಿಸಿಯೇಷನ್ ಲೆಸ್ ಮಾಡಿರಿ. ಟೋಟಲ್ 3 yearsಗೆ ಡೆಪ್ರಿಸಿಯೇಷನ್ ಎಷ್ಟಾಯಿತು? 30,000. ದಿಸ್ ಒನ್ 30,000 ವಿ ಕಾಲ್ ಇಟ್ ಆಸ್ ವಾಟ್? ಅಕ್ಯುಮುಲೇಟೆಡ್ depreciation. This one we consider what? Accumulated depreciation. Got it? Now they given accumulated depreciation in the question. Accumulated depreciations as on 1/4/24 is 75,000. Accumulated depreciation at the end of year. Year end ಗೆ ಎಷ್ಟಾಗೈತ್ರಿ? 50,000 ಇದೆ. Accumulated depreciation is 1/4/24 75,000. Accumulated depreciation 31st 3/25 is 50,000. Now they given during the year machinery costing is 80,000. Present machinery cost ಎಷ್ಟೈತಿ? 80,000 ಐತಿ. With the accumulated depreciation is 30,000. ಈ ಥರ ಯಾವ ಪ್ರತಿ ವರ್ಷ ಡೆಪ್ರಿಷನ್ ಮಾಡಿದ್ದು ಅಕ್ಯುಮುಲೇಟೆಡ್ ಮಾಡಿದ್ದು ಎಷ್ಟಾಗಿದೆ? ಟೋಟಲ್ 30,000 ಇದೆ. ಸೋಲ್ಡ್ ಫಾರ್ 40,000. ಇವಾಗ ಮಷಿನರಿನ ಎಷ್ಟಕ್ಕೆ ಸೋಲ್ಡ್ ಮಾಡಿದ್ದೀವಿ? 40,000 ಸೋಲ್ಡ್ ಮಾಡಿದ್ದೇವೆ. ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆಕ್ಟಿವಿಟಿನ ಫೈಂಡ್ ಮಾಡಬೇಕು. ಸೊ ನಾವು write here particular rupees. How to find? First prepare the machinery account. Why how to prepare machinery account? Because of ನಾವು ಏನು ಫೈಂಡ್ ಮಾಡ್ಬೇಕ್ರಿ, ಇವಾಗ ಇಲ್ಲಿ ಮಷಿನರಿನ ಪರ್ಚೇಸ್ ಮಾಡಿದೇವೋ ಅಥವಾ ಸೋಲ್ಡ್ ಮಾಡಿದೇವೋ ಅನ್ನೋದನ್ನು ಫೈಂಡ್ ಮಾಡ್ಬೇಕು. ಅಲ್ಲಿ ಕೊಟ್ಟಿದ್ದಾರೆ ಸೋಲ್ಡ್ ಮಾಡಿದೆ ಅಂತ ಕೊಟ್ಟಿದ್ದಾರೆ, ಬಟ್ ಎಷ್ಟಕ್ಕೆ ಸೋಲ್ಡ್ ಆಗೈತಿ? 40,000 ಸೋಲ್ಡ್ ಆಗೈತಿ. ಸೊ ಇದರಿಂದ ಲಾಸ್ ಏನಾಗೈತಿ, ಪ್ರಾಫಿಟ್ ಏನಾಗೈತಿ ಅನ್ನೋದನ್ನ ಫೈಂಡ್ ಮಾಡ್ಕೋಬೇಕು. ಸೊ ಅಗೇನ್ ಬ್ಯಾಲೆನ್ಸ್ ಎಷ್ಟು ಉಳಿದೈತೆ ಅನ್ನೋದನ್ನ ಫೈಂಡ್ ಮಾಡ್ಬೇಕ್ರಿ. ಬ್ಯಾಲೆನ್ಸ್ ಉಳಿದ್ರೆ ಅದರಿಂದ ನಾವೇನು ಮಾಡ್ಬೋದು? ಪರ್ಚೇಸ್ ಮಾಡ್ಬೋದು. ಸೊ ಯು ಶುಡ್ ಪ್ರಿಪೇರ್ ಎ ಮಷಿನರಿ ಅಕೌಂಟ್. ಸೊ ಇನ್ ದ ಲೆಡ್ಜರ್ ರೈಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಹಿಯರ್ ಆಲ್ಸೋ ರೈಟ್ particular rupees. Write the balance of machinery. What is the beginning balance of machinery? 1,50,000. Right here to balance brought down is 1,50,000. Now they given in question closing balance. Right here by balance brought down is carry down. Balance carry down is 2 lakh. Beginning ಅಲ್ಲಿ ಎಷ್ಟಿತ್ತು? 150 ಇತ್ತು. ಎಂಡಿಂಗ್ ಅಲ್ಲಿ ಏನಾಗೈತೆ ರೀ? 2 lakh ಆಗೈತೆ. Closing balance is 2 lakh. Opening balance is 1,50,000. Closing balance is 2 lakh. Now write the we sold rupees 40,000. ಎಷ್ಟು ಸೋಲ್ಡ್ ಮಾಡೇವ್ರಿ? 40ಕ್ಕೆ ಸೋಲ್ಡ್ ಮಾಡಿದ್ವಿ. ಇಟ್ ಮೀನ್ಸ್ ವಿ ರಿಸೀವ್ಡ್ ಅ ಕ್ಯಾಶ್. ದೆನ್ ರೈಟ್ here write
ಕ್ಯಾಶ್ ರಿಸೀವ್ಡ್ ಆಗೈತೆ, ಬಟ್ ಇದು ಯಾವ ಅಕೌಂಟು? ಮಷಿನರಿ ಅಕೌಂಟ್. ಇಲ್ಲಿ ಮಷಿನರಿ ಅಕೌಂಟಲ್ಲಿ ಕ್ಯಾಶ್ ರಿಸೀವ್ ಬರೋಂಗಿಲ್ಲ ರೀ. ಮೀನ್ಸ್ ಮಷಿನರಿ ಗೋಸ್ ಔಟ್. ವೆನ್ ಮಷಿನರಿ ಗೋಸ್ ಔಟ್ ಆ್ಯಸ್ ಪರ್ ದ ರಿಯಲ್ ಅಕೌಂಟ್, ರೈಟ್ ಇನ್ ದ ಕ್ರೆಡಿಟ್ ಸೈಡ್, ರೈಟ್ ಇಯರ್ ಬೈ ಬ್ಯಾಂಕ್ ಅಕೌಂಟ್. ಏನು ಸರ್ ಬ್ಯಾಂಕ್ ಅಕೌಂಟ್ ಬರೀತೀರಿ? ಇದು ಮಷಿನರಿ ಅಕೌಂಟ್. ನೀವು ಬ್ಯಾಂಕ್ ಅಕೌಂಟಲ್ಲಿ ಏನು ಮಾಡಿರ್ತೀರಿ? 2 ಮಷಿನರಿ ಅಂತ ತೊಗೋದಿರ್ತೀವಿ. ಸೊ ಯು ರೈಟ್ ಬೈ ಬ್ಯಾಂಕ್ ಅಕೌಂಟ್ ₹40,000. ನಾವು ಇವಾಗ ಏನು ಮಾಡ್ಬೇಕ್ರಿ? ನಾವು ದಿ ಗಿವನ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್, ದಿಸ್ ಒನ್ ಆಲ್ಸೋ ಗೋಸ್ ಔಟ್, ರೈಟ್ ಇಯರ್ accumulated depreciation. Total accumulated depreciation already given 30,000. The next one, write a statement profit or loss account. Right here profit and loss account. Profit and loss ಅನ್ನು ಫೈಂಡ್ ಮಾಡಬೇಕು. ಸೊ ಪ್ರಾಫಿಟ್ ಆದ್ರೆ ಡೆಬಿಟಲ್ಲಿ ಬರೀರಿ, ಲಾಸ್ ಆದ್ರೆ ಅದನ್ನು ಕ್ರೆಡಿಟಲ್ಲಿ ಬರೀಬೇಕು. ಪ್ರಾಫಿಟ್ ಆದರೆ ಇನ್ಕಮ್ ರಿಸೀವ್ಡ್ ಆಗಿರುತ್ತೆ. ಸೊ ಹೌ ಟು ಫೈಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್? ನಾವು ಫೈಂಡ್ ಇಟ್ ವರ್ಕಿಂಗ್ ನೋಟ್. ಫಸ್ಟ್ ಒನ್, ಕಾಸ್ಟ್ ಆಫ್ ಮಷಿನರಿ. ಕಾಸ್ಟ್ ಆಫ್ ಮಷಿನರಿ ಎಷ್ಟಿತ್ತು ರೀ ನಮ್ಮದು? ಬಿಫೋರ್ ಸೆಲ್ಲಿಂಗ್ ಕಾಸ್ಟ್ ಆಫ್ ಮಷಿನರಿ ಇಸ್ 80,000. ದ ನೆಕ್ಸ್ಟ್ ಒನ್ ಮೈನಸ್ ಡೆಪ್ರಿಸಿಯೇಷನ್ ಕಳಿಬೇಕಲ್ಲ, ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್. ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಈಸ್ 30,000. 30,000 ಮೈನಸ್ ಮಾಡಿರಿ, ಎಷ್ಟು ಉಳಿತು ನೋಡ್ರಿ? 50,000. ಇದೇನಿದು? ಬುಕ್ ವ್ಯಾಲ್ಯೂ. ನಮ್ಮಲ್ಲಿ ಇರ್ತಕ್ಕಂಥ ಅಸೆಟ್ಸ್ ವ್ಯಾಲ್ಯೂ ಎಷ್ಟೈತಿ ಇವಾಗ? ಬುಕ್ ವ್ಯಾಲ್ಯೂ 50 ಇತ್ತು. ಅವ್ರು ಕೊಟ್ಟಿದ್ದು ಕಾಸ್ಟ್ ಆಫ್ ಮಷಿನರಿ ಏನು ಪರ್ಚೇಸ್ ಮಾಡಿರ್ತಾರಲ್ಲ ಅದು ಕಾಸ್ಟ್ ಆಫ್ ಮಷಿನರಿ ಕೊಟ್ಟಿದ್ರು. ಇವಾಗ ಡೆಪ್ರಿಷನ್ ಎಲ್ಲ ತೆಗೆದ್ಮೇಲೆ 50,000 ಬುಕ್ ವ್ಯಾಲ್ಯೂ ಉಳಿದೈತಿ. ಸೊ ಈ ಬುಕ್ ವ್ಯಾಲ್ಯೂವಲ್ಲಿ ಏನು ಮಾಡಬೇಕು? ಇವಾಗ ನಾವು ಎಷ್ಟಕ್ಕೆ ಸೇಲ್ ಮಾಡಿದೇವೆ? ಈ ಬುಕ್ ವ್ಯಾಲ್ಯೂ 50 ಇತ್ತು, ಬಟ್ ವಿ ಸೇಲಿಂಗ್ ಪ್ರೈಸ್ ಈಸ್ ಮೀನ್ಸ್ ಸೇಲ್ ಪ್ರೈಸ್ ಎಷ್ಟೈತೆ ರೀ? ಓನ್ಲಿ 40. ನಮ್ಮಲ್ಲಿರ್ತಕ್ಕಂಥ ಅಸೆಟ್ಸ್ ಎಷ್ಟದು? 50,000. ನಾವು ಸೇಲ್ ಮಾಡಿದ್ದು ಎಷ್ಟಕ್ಕೆ? 40,000. ಎಷ್ಟು ಲಾಸ್ ಆಯಿತು? 10,000. ಇವಾಗೇನಿದು? ಲಾಸ್ ಆನ್ ಸೇಲ್ ಆಫ್ ಮಷಿನರಿ. ಆ ಮಷಿನರಿ ಸೇಲ್ ಮಾಡಿದ್ರಿಂದ 10,000 ಲಾಸ್ ಆಯಿತು. ಸೊ ಲಾಸ್ ಆದರೆ ಕ್ರೆಡಿಟಲ್ಲಿ ಬರೀಬೇಕು. ಇಯರ್ ರೈಟ್ ಅ ಲಾಸ್ 10,000. ಪ್ರಾಫಿಟ್ ಆಗಿದ್ರೆ ಡೆಬಿಟಲ್ಲಿ ಬರೀ. ಸೊ ನಾವು ಕ್ಲೋಸ್ ದ ಅಕೌಂಟ್. ಸೊ ಟೋಟಲ್ 40 ಪ್ಲಸ್ 30 ಪ್ಲಸ್ 10 ಪ್ಲಸ್ 2 lakh ಈಸ್ 2,80,000. 2,80,000. 2,80,000. 2,80,000 ಒಳಗೆ 1,50,000 ಮೈನಸ್ ಮಾಡಿದರೆ 1,30,000. 1,30,000 ಇಟ್ ಮೀನ್ಸ್ ವಾಟ್? ವಿ ಪರ್ಚೇಸ್ ಅ ನ್ಯೂ ಮಷಿನರಿ. ವಿ ಪರ್ಚೇಸ್ new machinery. Write here to bank account. Again cash paid by bank, then we'll write here bank account. So you write here purchase of new machinery. Purchase of new machinery 1,30,000. Closing balance. Now total we purchase new machinery rupees 1,30,000. When we purchase machinery, cash is goes out, that is cash outflow. Purchase of new machinery. Here write a purchase of new machinery. Purchase of new machinery. It means plus value. Plus how much? Sorry, minus value. Purchase matter cash outflow. Okay. Minus value. Write in the bracket 1,30,000. Next one. Second one is sale of machinery. Sale of machinery is total sale ಮಾಡಿದ ಎಷ್ಟಕ್ಕೆ ರೀ? 40ಗೆ. 40,000 ಸೇಲ್ ಮಾಡಿ ಅಂದ್ರೆ ಅಮೌಂಟ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 40,000. Here minus 1,30,000 and plus 40,000 is minus 90,000. Minus 90,000. It means what? Cash outflow from investing activity. Cash outflow from investing activity. Thank you. Please subscribe and share the video.